ನೋಡಿ, ಅವರಿಗೆಲ್ಲ ಬ್ಯಾನ್ ಆಗಿಬಿಟ್ಟದೆ. ಹುಬ್ಬಳ್ಳಿಯಲ್ಲಿ ಒಟ್ಟಾರೆ ಕರ್ನಾಟಕದಲ್ಲಿ ಹಿಂದೂ ಪರವಾಗಿ ನಾವು ಮಾತಾಡ್ತಾ ಇದ್ದೀವಲ್ಲ ಮತ್ತು ದೇಶದ್ರೋಹಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಲ್ಲ, ಅವರಿಗೆ ಒಂದು ಕಸಿವಿಸಿ ಆಗ್ತದೆ. ಕೆಲವೊಂದು ಹಿಂದೂಗಳಲ್ಲಿರುವಂಥ ತಾಯ್ಗಂಡರು ಈ ದೇಶನಾಗ ಅದಾರ. ನೋಡ್ಲಕತ್ತಿರಿ ಭಾರತ ಪಾಕಿಸ್ತಾನದ ಒಂದು ವಾತಾವರಣದಾಗನೇ ಹೆಂಗೆ ಸ್ಟೇಟ್ಮೆಂಟ್ ಕೊಡಕತ್ತಾರೆ. ಇಂಥ ತಾಯ್ಗಂಡ್ರೆಲ್ಲ ಕೂಡಿ ಯತ್ನಾಳ್ ವಿರುದ್ಧ ಯತ್ನಾಳೇನು ಒದ್ದೊಳಗಾಗ್ತಾರೆ. ಈಗಾಗಲೇ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಅದಕ್ಕೆ ಏನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಯತ್ನಾಳ್ ಒದ್ದೊಳಗೆ ಹಾಕುವಂಥ ತಾಕತ್ತು ಇಂಥ ಲಫಂಗರಿಗೆ ಇಲ್ಲ. ಅದು ಪಾಕಿಸ್ತಾನದೇ ಪಾರ್ಟಿ. ಕಾಂಗ್ರೆಸ್ಸಲ್ಲಿ ಹಿಂದೂಗಳ ಪಾರ್ಟಿ ಐತಿ. ಎಂದರೆ ಹಿಂದೂಗಳ ಪರವಾಗಿ ನೆಹರು ಹಿಡಿದು ಯಾರು ಮಾತಾಡ್ಯಾರ. ಕಾಂಗ್ರೆಸ್ ಅನ್ನೋದೇ ಹುಟ್ಟಿದ್ದೆ ಮುಸಲ್ರ ಸಲ ಆಗ್ಯದು. ಪಾಕಿಸ್ತಾನ ಒಡೆದು ಕೊಟ್ಟಿದ್ದೆ ಯಾಕೆ? ನೆಹರೂನ ಪ್ರಧಾನಮಂತ್ರಿ ಮಾಡಕ್ಕೆ ಗಾಂಧಿ ಮಾಡಿದ ತಪ್ಪು. ಅವಾಗನೇ ಗಾಂಧಿ ಮಾಡಿದ ತಪ್ಪು ಏನಂದ್ರೆ ಭಾರತದಿಂದ ಮುಸ್ಲಿಮ್ರು ಯಾರೂ ಹೋಗಬೇಡ ಅಂತ ಹೇಳಿದ್ದು. ಅಂಬೇಡ್ಕರ್ ಅವಾಗ ಹೇಳಿದ್ರು 42ರಲ್ಲಿ ಪಾರ್ಟಿಷನ್ ಪಾಕಿಸ್ತಾನದಾಗ ಏನು ಹೇಳಿದ್ರು? ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಎಲ್ಲಿ ಹೋಗ್ಬೇಕು? ಪಾಕಿಸ್ತಾನಕ್ಕೆ ಹೋಗ್ಬೇಕು. ಪಾಕಿಸ್ತಾನದಲ್ಲಿ ಹಿಂದೂಗಳು ಭಾರತಕ್ಕೆ ಬರಬೇಕು. ಎಲ್ಲಿಯವರೆಗೆ ಭಾರತದಲ್ಲಿ ಮುಸ್ಲಿಮ್ ಇರ್ತಾರೆ, ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಕಲ್ಲು ಹೋಗಿಯವರು ಇರೋವ್ರೆ. ಹಾಳು ಮಾಡೋಕ್ಕೆ ಶಾಂತಿ ನೆಮ್ಮದಿ ಹಾಳು ಮಾಡೋರೇ ಇರೋವ್ರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅಂಬೇಡ್ಕರ್ ಅವ್ರ ಮಾತು ಅವಾಗ ಗಾಂಧಿ ಕೇಳಲಿಲ್ಲ, ನೆಹರು ಕೇಳಲಿಲ್ಲ. ನೆಹರುಂದ ಅರ್ಧ ಮನಸ್ಸು ಪಾಕಿಸ್ತಾನ ಕಡೆನೇ ಇತ್ತು. ಕಾಶ್ಮೀರಕ್ಕೆ 370 ಯಾಕೆ ಕೊಟ್ರಪ್ಪ? ಎಲ್ಲ ಈ ದೇಶವನ್ನು ಇವತ್ತೇನು ಇವ್ರ ಕೋಮ ಭಾವನೆ ದೇಶದಲ್ಲಿದೆ. ಅದು ಕಾರಣ ನೆಹರು ಮತ್ತು ಗಾಂಧಿ. ಸಿದ್ದರಾಮಯ್ಯ ಅಂತೂ ಮೊದಲೇ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಅದ. ಅಂದರೆ ಹಿಂದೂಗಳ ಪರವಾಗಿ ಮಾತಾಡಿದ್ದು ನೋಡ್ರಿ. ಸ್ವತಃ ತಮ್ಮ ಸಮುದಾಯದ ಜಾತಿ ಗಣತಿಯಲ್ಲಿ ಕೆಳಕತ್ತಿದ್ದಾರೆ. ಇವತ್ತು ಎಲ್ಲಿ ಅದ ನಮ್ಮ ಕುರುಬ ಸಮಾಜದ ಇಡೀ ರಾಜ್ಯದಲ್ಲಿ 2 ಅಥವಾ 3ನೇ ನಂಬರ್ ಬರಬೇಕು. ಅವರು ಲಿಂಗಾಯತರು ವೀರಸೋ ಅವರು ಹೊಡೆದ್ರು. ಇಡೀ ಹಿಂದೂ ಸಮಾಜ ಹೊಡೆದು ಅವರಿಗೆ 4% ಗುತ್ತಿಗೆ ಆಧಾರ ಮೀಸಲಾತಿ. ಅವ್ರು 3 ಕಡೆ ಮೀಸಲಾತಿ ತೊಗೋತಾರೆ. ಒಂದು 2A, ಒಂದು 2B, ಒಂದು ಮೈನಾರಿಟಿ 10% ತೊಗೋತಾರೆ ಅವರು. ಅದನ್ನೇ ದಲಿತರಿಗೆ ಹಿಂದುಳಿದವರಿಗೆ ಹಂಚಿದ್ರೆ ಯಾರು ಆರ್ಥಿಕವಾಗಿ ಇವತ್ತು ಬ್ರಾಹ್ಮಣರು ಅಲ್ಪಸಂಖ್ಯಾತರದಾರೆ ದೇಶನಾಗ ನೋಡ್ರಿ. ಯಾರು 5% ತೆಳಗಿದ್ದಾರೆ ಅವರು ಅಲ್ಪಸಂಖ್ಯಾತರು. ನೀವು 10-12%ನವ್ರಿಗೆ ಎಲ್ಲನೂ ಲಾಭ ಕೊಡ್ತಾ ಇದ್ದೀರಿ. ಇದು ಸಂವಿಧಾನ ವಿರೋಧ ಐತಿ. ಸುಪ್ರೀಂ ಕೋರ್ಟ್ನಾಗ ನಡೆದದ. ಇನ್ನು ಕೆಲವೇ ದಿವಸದಲ್ಲಿ ಸುಪ್ರೀಂ ಕೋರ್ಟ್ನಾಗ ನಾವು ಹೋರಾಟ ಮಾಡಕತ್ತೀವಿ. ಉಳಿದ ಲಿಂಗಾಯತ ಸಮುದಾಯ ಉಳಿದ್ರ ಸಲುವಾಗಿ. ನನಗೆ ನಿಜವಾಗಿಯೂ ಅಲ್ಪಸಂಖ್ಯಾತರು ಯಾರಪ್ಪ ಇವತ್ತಿನ ಸರ್ವೇನು ಮಾಡ್ಯಾರಲ್ಲ, ಅದ್ರ ಪ್ರಕಾರ 5% ಒಳಗಿರೋರಿಗೆ ಇದು ಮೀಸಲಾತಿ ಸಿಗಬೇಕು. ಯಾಕಂದರೆ ಇದು ಏನು ಇವತ್ತು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿ. ಹೋಗಿ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಆಗಲಿ, ನಮಗೆ ಯಾವ ಮಗ ಬೇಡ. ಆ ಪಾಕಿಸ್ತಾನ ಪ್ರಧಾನಮಂತ್ರಿಗಿಂತ ಹೆಚ್ಚು ಇವಂದು ನಮ್ಮ ಸಿದ್ದರಾಮಯ್ಯ ಸಾಹೇಬಂದು ತೋರಿಸ್ಲಕತ್ತಾರೆ. ಜನ ವಜ್ರಿ ಆಜಮ್ ಆಗಲಿ ಅಲ್ಲಿ ಇಲ್ಲೇ ಕೂತಾರೆ ಕರ್ನಾಟಕದಲ್ಲಿ. ಡಬಲ್ ಸ್ಟ್ಯಾಂಡರ್ಡ್ ರೀ. ಭಂಡಾರ ಹಚ್ಕೊಳಕ್ಕೆ ಒರೆಸ್ತಾರೆ, ಕುಂಕುಮ ಹಚ್ಲಕ್ಕೆ ಒರೆಸ್ತಾರೆ, ಕಬ್ಬಿಗೆ ಹಾಕೋದ್ರಿಂದ ಖುಷಿಲಿ ಹಾಕೋತಾರೆ. ಇಂಥವ್ರಿಂದ ಏನು ನಾವು ನಿರೀಕ್ಷೆ ಮಾಡ್ಲಕ್ಕ? ಹಿಂದೂಗಳ ರಕ್ಷಣೆ ಎಲ್ಲೈತಿ? ಇಲ್ಲಿ ದಲಿತರ ಮೇಲೆ ಅತ್ಯಾಚಾರ ಆಗ್ತದೆ. ಹಾವೇರಿಯಲ್ಲಿ ಒಬ್ಬ ದಲಿತ ಹೆಣ್ಮಕ್ಳು ಅತ್ಯಾಚಾರ ಆಗ್ತದೆ, ಲವ್ ಜಿಹಾದ್ ಆಗ್ತದೆ. ಇಲ್ಲಿದ್ದು ಬಿಡ್ತಾರೆ, ಅಲ್ಲಿ ಗಡಿಯಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸತ್ತೆ. ನೆಹರೂನ ಹಿಡಿದು ಮನಮೋಹನ್ ಸಿಂಗ್ವರೆಗೆ ಎಷ್ಟು ಜನ ಸತ್ತಾರೆ ಪಾಕಿಸ್ತಾನದ. ಇದು ನಮ್ಮ ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರ ಪರಿಸ್ಥಿತಿ ಯಾಕೆ ಹಿಂಗಾಗಿ ರೋಡ್ ಮ್ಯಾಗ ಬಂದು ಇವತ್ತು ಅದಾರ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡೋ ನೈತಿಕತೆ ಕಾಂಗ್ರೆಸ್ಸಿಗೆ ಇಲ್ಲ. ಮೋದಿ ರಾಜೀನಾಮೆ ಒತ್ತಾಯ ಮಾಡ್ತಾ ಇದ್ದಾನೆ. ಅಲ್ಲಿ ಪಲ್ಗಾಂವದಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದಿದ್ದಿಲ್ಲ, ನಾವು ಸಂತೋಷ್ ಲಾಡು ಬಚ್ಚ ನೀರು ನಮ್ಮ ನರೇಂದ್ರ ಮೋದಿಯವ್ರ ಮುಂದೆ ಏನು ಲಾಡಿಗೆ ಏನು ಇದು ಐತ್ರಿ? ಎದಕ್ಕೆ ಲಾಡ್ ಮಾತಾಡಕತ್ತಂಗೆ ಗುರ್ತೈತೆ ನಿಮ್ಗೆ? ಹಿಂಗೆ ಮಾತಾಡಿದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖುಷಿ ಆಗ್ತಾರೆ, ನನ್ನ ಮಂತ್ರಿ ಸ್ಥಾನ ಉಳಿತದ ಅಂತ ಹೇಳಿ. ಯಾಕಂದ್ರೆ ನಾವು ಭಾಳ ಕಡಿಮೆ ಸಣ್ಣ ಸಮಾಜದಿಂದ ತೆಗೆದುಕಿದ್ದಾರೆ ಅಂತ ಹೇಳಿ ಸೋನಿಯಾ ಗಾಂಧಿ ಖುಷಿ ಯಾವಾಗ ಆಗ್ತದೆ? ಹಿಂದೂಗಳ ವಿರುದ್ಧ ಮಾತಾಡಿದ್ರೆ. ರಾಹುಲ್ ಗಾಂಧಿ ಖುಷಿ ಯಾವಾಗ ಆಗ್ತದೆ? ನರೇಂದ್ರ ಮೋದಿಗೆ ಬೈದರೆ, ಅಮಿತ್ ಶಾರಿಗೆ ಬೈದರೆ.
ದುರ್ದೈವಿ ಹೋದ ಸಲನೇ ಸೋಲ್ತಿತ್ತು. ನಮ್ಮ ಬಿ ಜೆ ಪಿಯವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅದಾರಲ್ಲ ಒಳಗೆ, ಲಾಡಿನ ಜೋಡ ಅದಾರ. ಖರ್ಗೆ ಅವರು ಸರ್ ಉಗ್ರಗಾಮಿಗಳು ಧರ್ಮ ಕೇಳಿ ಹೊಡೆದಿರ್ಲಿಕ್ಕಿಲ್ಲ, ಅಷ್ಟೇ ಟೈಮ್ ಇರ್ತೈತೆ ಅವ್ರಿಗೆ. ಹೌದು, ತಿಮ್ಮಾಪುರಲ್ಲಿ ಹೋಗಿದ್ರು ನೋಡ್ರಿ, ಗನ್ ಹಿಡ್ದಾಗ ಮಗಲೇ ನಿಂತಿದ್ರು ಕೇಳಿಸ್ತಾರೆ. ಖರ್ಗೆ ಅವರು ತಿಮ್ಮಾಪುರಿಗೆ ಏನು ಸಂಬಂಧ, ಖರ್ಗೆಗೆ ಏನು ಸಂಬಂಧ? ನಿಜವಾಗಿಯೂ ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥದ್ದನ್ನು ಈ ದೇಶದಲ್ಲಿ ನಡೆದ್ರೆ ಒಬ್ಬನೂ ದಲಿತ ಕಾಂಗ್ರೆಸ್ಗೆ ಓಟ್ ಹಾಕ್ಬಾರ್ದು. ಏನು ಹೇಳ್ಯಾರ ಅಂಬೇಡ್ಕರ್ ಅವರು? ಕಾಂಗ್ರೆಸ್ ಅಂದರೆ ಒಂದು ಉರಿತಿರೋ ಮನೆ, ಅಲ್ಲಿ ದಲಿತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಅಂಬೇಡ್ಕರ್ ಹೇಳ್ಯಾರ. ಇವ್ರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವ ಯಾವ ವಯಸ್ಸಿಗೋಡ ಬಿರಿಯಾನಿ ತಿಂತಾರೆ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾರ ಇದು ಸರ್ವಪಕ್ಷ ಸಭೆ ಕರೆದ್ರು, ಬಿಹಾರಕ್ಕೆ ಯಾಕೆ ಹೋದ್ರು PM ಅಂತ? ಸರ್ವಪಕ್ಷ ಸಭೆ ಪ್ರಧಾನಮಂತ್ರಿಗಳು ಏರಬೇಕಂತೆಲ್ಲ ಐತ್ರಿ. ಸರ್ವಪಕ್ಷ ಸಭೆದಾಗ ಕೇಂದ್ರ ಸರ್ಕಾರದ ಪ್ರತಿನಿಧಿ ರಾಜನಾಥ್ ಸಿಂಗ್ ಇರ್ತಾರೆ, ಸ್ಪೀಕರ್ ಇರ್ತಾರೆ, ಆಲ್ ಪಾರ್ಟಿ ಲೀಡರ್ ಬಂದಿರ್ತಾರೆ. ಮತ್ತು ರಾಹುಲ್ ಗಾಂಧಿ ಎಲ್ಲಿ ಹೋಗಿದ್ದಲ್ಲ, ಎಲ್ಲೋ ಹೋಗಿದ್ದಲ್ರಿ ಅವ. ರಾಹುಲ್ ಗಾಂಧಿ ಎಲ್ಲಿದ್ದು ಹೇಳ್ರಿ? ರಾಹುಲ್ ಗಾಂಧಿ ಏನದಾರ ಸಂಸತ್ನಲ್ಲಿ ವಿರೋಧ ಪಕ್ಷ ನಾಯಕರದಾರಲ್ಲ, ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ? ಅಟೆಂಡೆಂಟ್ ಯಾಕೆ ಆಗಲಿಲ್ಲ? ಶನಿವಾರ ತೆಗೆದಾಗ ದೊಡ್ಡ ಹೋರಾಟಗಳಾದವು ರಾಜ್ಯಾದ್ಯಂತ. ಈಗ ಮಂಗಲಸೂತ್ರ ರೈಲ್ವೆ ಎಕ್ಸಾಮ್ನ ಮಂಗಲಸೂತ್ರ ಮಾಡ್ತಾರಂತ ನೋಡ್ರಿ, ಯಾರೇ ಮಾಡಿದ್ರು ನಾವೇನು ಅದನ್ನು ಸಮರ್ಥನೆ ಮಾಡ್ಕೋದಿಲ್ಲ. ಕೇಂದ್ರ ಈ ಪರೀಕ್ಷಾ ಮಂಡಳಿಯವರು ಏನ ಮಾಡಿದ್ರು ತಪ್ಪೇ, ಕರ್ನಾಟಕದವ್ರು ಮಾಡಿದ್ರು ತಪ್ಪೇ. ನಾನು ಸಮರ್ಥನೆ ಮಾಡ್ಕೊಳಕ ನಾನೀಗ ಯಾವ ಪಾರ್ಟಿ ಒಳಗಿಲ್ಲ. ನಾನು ನ್ಯೂಟ್ರಲ್ ಪಾರ್ಟಿ, ಹಿಂದೂ ಪಾರ್ಟಿ ನಂದು. ಅದಕ್ಕೆ ಹಿಂಗಾಗಿ ನಾನದು ಮಂಗಲಸೂತ್ರಕ್ಕೆ ಕೈ ಹಾಕ್ಯಾರಂದ್ರೆ ಇದು ತಪ್ಪೇ. ಅವ್ರು ಯಾರು ಅಧಿಕಾರಿಗಳು ಇದ್ದಾರೆ, ಹೆಂಗೆ ಈಗ ಜನಿವಾರ ಸಲುವಾಗಿ ಅವ್ರನ್ನೆಲ್ಲ ಅಧಿಕಾರಿಗಳನ್ನ ಏನು ಪ್ರಿನ್ಸಿಪಾಲ್ ಹಿಡಿದು ಎಲ್ಲ ತೆಗೆದ್ರಲ್ಲ, ಹಂಗೆ ಅವ್ರನ್ನ ಯಾರು ಇದು ಮಾಡ್ಯಾರ ವಜಾ ಮಾಡಿರಿ. ಮಂಗಲಸೂತ್ರ ಜನವರ 3 ಯಾವುದೇ ಹಾಕೊಳ್ಳಂಗಿಲ್ಲ ಪರೀಕ್ಷೆ ಟೈಮ್ನಲ್ಲಿ. ರೈಲ್ವೇದಲ್ಲಿ ಇದನ್ನು ಪ್ರಹ್ಲಾದ್ ಜೋಶಿ ಕೇಳ್ರಿ ಪ್ರಶ್ನೆ. ಇಲ್ಲೇ ಅದಾರ ಪ್ರಹ್ಲಾದ್ ಜೋಶಿ ಖಂಡಿಸಲಿ ಅದನ್ನು. ಶಾಸಕರ ಅನುಮತನ ರದ್ದುಪಡಿಸ್ತಾರೆ. ಇವತ್ತು ಬಿಜೆಪಿ ನಿಯೋಗ ರಾಜ್ಯಪಾಲರು ಒಂದು ಮನವಿ ಕೊಟ್ಟಿದ್ದಾರೆ. ನೋಡ್ರಿ, ಪಾಪ ಶಾಸಕರನ್ನ ಮ್ಯಾಗ ಹೋಗಿ ದಾಂಧಲಿ ಮಾಡತ್ತೆ ಯಾರು ಹೇಳಿದವರು? ವಿಜಯೇಂದ್ರ, ಹೌದಿಲ್ರಿ? ನಾವೆಲ್ಲ ತೊಳಗಿನಿದ್ದು ದಾಂಧಲಿ ನೋಡ್ರಿ. ಸ್ಪೀಕರ್ ಸ್ಥಾನದಲ್ಲಿ ಮ್ಯಾಗ ಹೋಗಿ ಗಲಾಟೆ ಮಾಡೋದು ಇದು ಶಾಸಕರ ತಪ್ಪಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾನೆ ಮ್ಯಾಗ ಹೋಗಿ ಗಲಾಟೆ ಮಾಡಿ. ಹಾಂ, ಶಿಸ್ತು ನೋಡ್ರಿ. ಲೋಕಸಭೆದಾಗ ಆದ್ರೂ ಕಿತ್ತು ಒಗೆಯಬೇಕು. ಅದನ್ನು ಪ್ರಚೋದನೆ ಮಾಡಿದವರು ಯಾರೇ? ರಾಜ್ಯಾಧ್ಯಕ್ಷ. ಈಗ ಪಾಪ ಆ 17 ಮಂದಿಗೆ ಅಟ್ಟೆ ಇದಕ್ಕೆ ಏನು ಅನಾಮತ್ ಅಲ್ಲ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.